ಹಾಯ್ ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ಲೋ ಫಸ್ಟ್ ರಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ಎಗ್ ಬುರ್ಜಿ ಮಾಡೋಣ. ಎಗ್ ಬುರ್ಜಿ ಮಾಡೋಕ್ಕೆ ಎಲ್ರಿಗೂ ಗೊತ್ತಿರೋದೆ ಅಲ್ವಾ. ನಾನೇ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಎಗ್ ಬುರ್ಜಿಗೆ ಸಖತ್ತಾಗಿದೆ. ಒಂದು ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಇದು ಬಂದು ಬ್ಯಾಚುಲರೂ ಆರಾಮಾಗಿ ಮಾಡ್ಕೋಬೋದು. ಟೇಸ್ಟು ಸೂಪರಾಗಿದೆ. ವೆಯ್ಟ್ ಲಾಸ್ ಮಾಡೋವ್ರಿಗೂ 100% ಯೂಸ್ ಆಗುತ್ತೆ. ಫಸ್ಟ್ ಒಂದು ಬೌಲ್ ತೊಗೊಳ್ಳಿ. ಆ ಬೌಲಲ್ಲಿ ಮೊಟ್ಟೆ, ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ತೊಗೋಬೋದು. ನಾನು ಬಂದು ಇವತ್ತು 10 ಮೊಟ್ಟೆ ಹಾಕಿ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ನಿಮಗೇನೋ 2 ಮೊಟ್ಟೆನೋ 3 ಮೊಟ್ಟೆನೋ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಮೊಟ್ಟೆ ಒಡೆದಾಕಿದ್ಮೇಲೆ ಮೊಟ್ಟೆನೇ ಚೆನ್ನಾಗಿ ಮಿಕ್ಸ್ ಮಾಡಿ. ಮೊಟ್ಟೆ ಯಾಕಪ್ಪ ಫಸ್ಟೇ ಮಿಕ್ಸ್ ಮಾಡೋದಂದರೆ, ಮೊಟ್ಟೆ ಮಿಕ್ಸ್ ಮಾಡಿದ್ರೆ ಎಗ್ ಬುರ್ಜಿ ಬಂದು ತುಂಬ ಸ್ಮೂತ್ ಆಗುತ್ತೆ. ಶುರು ಮಾಡೋಣ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ನಿಜ ತಾನೇ, ಏನಂತೀರಾ? ಸ್ಟವ್ ಹಚ್ಚಿ ಒಂದು ಬಾಣಲಿ ಇಡಿ. ಬಿಸಿ ಬಿಸಿ ಕಾಯುವ ಬಾಣಲಿಯಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಬಿಡ್ತಾ ಇರಿ. ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 4 ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಬಂದು ಒಂದೇ ಒಂದು ಸ್ಪೂನ್ ಸುಮ್ಮನೆ ಟೇಸ್ಟ್ಗೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿ. ಅದು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ. 3 ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಅರಿಶಿನ ಹಾಕಿ, 1 ಸ್ಪೂನ್ ಗರಂ ಮಸಾಲ ಹಾಕಿ. ಖಾರದ ಪುಡಿ ಅರ್ಧ ಸ್ಪೂನ್ ಹಾಕಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಅದರಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ. ಸ್ವಲ್ಪ ಪೆಪ್ಪರ್ ಹಾಕಿ. ಪೆಪ್ಪರ್ ಹಾಕಿದ್ಮೇಲೆ ಅಷ್ಟೂ ಚೆನ್ನಾಗಿ ಫ್ರೈ ಮಾಡಿ. ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಅರ್ಧ ಭಾಗದ ಟೇಸ್ಟ್ ತುಂಬ ಚೆನ್ನಾಗಿರೋದು. ಮಿಕ್ಸ್ ಮಾಡಿಟ್ಟಿರೋ ಮೊಟ್ಟೆನ ಹಾಕಿ ರಪ ಅಂತ ತಿರುಗಿಸಿ ಅಲ್ಲಾಡಿಸ್ತಾ ಇರಿ. ಎಷ್ಟು ಬೇಕೋ ನಿಮ್ಗೆ ಅಷ್ಟು ಅಲ್ಲಾಡಿಸ್ತಾ ಇರಿ ರಪ ಅಂತ. ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಟೊಮೊಟೊ ತೊಗೊಳ್ಳಿ. ಟೊಮೊಟೊ ಬಂದು ಆ ಟೊಮೊಟೊಲಿ ಇರೋ ಒಳಗಡೆ ಇರೋ ರಸ ಪೂರ್ತಿ ಎಲ್ಲ ತೆಗೆದು, ಬರೀ ಟೊಮೊಟೊ ಇರೋ ಮೇಲೆ ಮಾತ್ರ ನೋಡಿ ಈ ಥರ ಒಳಗಡೆ ಇರೋ ಆ ಬೀಜಗಳೆಲ್ಲ ಆಚೆ ತೆಗೆದು ನೋಡಿ, ಈ ಥರ ತೆಗೆದು ಬಿಸಾಕಿ. ಅದು ಬರೀ ಮೇಲೆ ಇರೋ ಟೊಮೊಟೊ ಪೀಸಸ್ ಮಾತ್ರ ಸ್ಮಾಲ್ ಪೀಸಸ್ ಕಟ್ ಮಾಡಿ ಟೊಮೊಟೊ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ ಟೊಮೊಟೊ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಟೊಮೊಟೊಲಿರೋ ನೀರು ಬಿಡ್ತಂದರೆ ಟೇಸ್ಟ್ ಹೊಟ್ಟೋಗುತ್ತೆ. ಸುಮ್ಮನೆ ಟೇಸ್ಟ್ಗೋಸ್ಕರ ಸಖತ್ತಾಗಿರುತ್ತೆ ಟೊಮೊಟೊ ಇದು. ಈ ಥರ ಟೊಮೊಟೊನ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಹಾಕಿ. ಸಖತ್ತಾಗಿರುತ್ತೆ. ಒಂದು ಸಲ ತಿನ್ನೋರು ಮತ್ತೆ ಒಂದು ಸಲ ಕೇಳ್ತೀರಾ. ಟೊಮೊಟೊನ ಹಾಕಿ ಫ್ರೈ ಮಾಡಿ. ಟೊಮೊಟೊ ಹಾಕಿ ಫ್ರೈ ಮಾಡಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿ ಸಾಕು. ಫೈನಲ್ ಟಚ್ ಗೊತ್ತಲ್ವಾ, ಕೊತ್ತಂಬರಿ ಸೊಪ್ಪು. ಏನು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಅಷ್ಟು ಸಖತ್ತಾಗಿರುತ್ತೆ ಎಗ್ ಬುರ್ಜಿ ಅಂತೂ. ಖಂಡಿತವಾಗಲೇ ಒಂದು ಸಲ ಮನೇಲಿ ಟ್ರೈ ಮಾಡಿ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರಾಗಿರುತ್ತೆ. ಏನಂತೀರಾ? ಬೆಲ್ ಬಟನ್ ಯಾರು ಒತ್ತಿಲ್ಲೋ ಫಸ್ಟ್ ರಪ ಅಂತ ಒಂದು ಸಲ ಹೇಳ್ತೀನಿ, ಬೆಲ್ ಬಟನ್ ಒತ್ತಿಬಿಡಿ. ಅದಕ್ಕೆ ಹೇಳೋದು, ಬಿಸಿ ಬಿಸಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡಿ ಸ್ನೇಹಿತರೆ.